ಥಿಯೇಟ್ರ್ ಆಗ್ದಂಗೆ ಹಾಕೊಂಡವ್ರೆ ಎಲ್ಲ ಸಿಂಗಲ್ ಥಿಯೇಟ್ರ್ಗಳು ಎಲ್ಲ ಬರ್ತಾ ಹಾಕೊಂಡವ್ರೆ ಮುಂಚೆ ಬೇರೆ ಯಾವುದೇ ದರ್ಶನ್ ಎಲ್ಲ ಮ್ಯಾಕ್ಸಿಮಮ್ ಮಾಡಿದ್ದೀವಿ ಚಕ್ರವರ್ತಿ ಮಾಡಿದ್ದೀವಿ ಒಡೆಯ ಆಲ್ಮೋಸ್ಟ್ ಮಾಡಿದ್ದೀವಿ. ಹೌದು ಜಾಸ್ತಿ ಬೇಕಂದ್ರೆ ಕೆಲವು ಕೇಳ್ತಾರೆ ಎಲ್ಲ ನಾಗುತ್ತೆ ಇಲ್ಲಿ ಇವಾಗ ಮಾಡ್ತಾರೆ ನಮ್ಮ ಗುರುಗಳು ನೋಡಿ ಅವರು 75 ಅಲ್ಲ ಸರ್ 75 ಸರ್ ಅಂತ ಸರ್ ಇವರೆಲ್ಲ ನಮ್ಮ ಗುರುಗಳು ನಮ್ಮ ಅವರೆಲ್ಲ ಗ್ರೇಟ್ ಆರ್ಟಿಸ್ಟ್ಗಳು ಇದೆಲ್ಲ ಆಗ್ತಾ ಇದೆ ಗ್ರೌಂಡ್ ಇದು ಚೆನ್ನಾಗಿ ಕಾಮನಬಿಲ್ಲ ಗ್ರೌಂಡ್ ನೋಡಿ ಅದೇ ಆ ಬಿಲ್ಡಿಂಗ್ ಇದೆಲ್ಲ ಅದು ಅದೇ ಬಿಲ್ಡಿಂಗ್ ಕಟ್ಟಿದ್ದೀನಿ ಅದು ಗ್ರೌಂಡ್ ಇದು ಇನ್ನೂರು ದೇವತಮ್ಮ ಸಬ್ಜೆಕ್ಟ್ ಏನಿದೆ ಫಸ್ಟ್ ಇಲ್ಲ ಸಿನಿಮಾ ಇವಾಗ ಆಗ್ತಾ ಇದೆ ಟೈಮ್ ಸಿನಿಮಾ ಹೆಂಗೆ ಸ್ನೇಹಿತರೆ, ಕಾಟೇರ ಚಿತ್ರ ಬಹು ನಿರೀಕ್ಷಿತ ದರ್ಶನ್ ಅವರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಹು ನಿರೀಕ್ಷಿತ ಚಿತ್ರ ಕಾಟೇರ ಚಿತ್ರ ಇದೇ ಡಿಸೆಂಬರ್ 29ರಂದು ಇಡೀ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಈ ಚಿತ್ರದ ಕುರಿತು ಸಾಕಷ್ಟು ಕುತೂಹಲಗಳು ಕೂಡ ಈಗ ಮೂಡ್ತಾ ಇರುವಂಥದ್ದು. ಅದರಲ್ಲಿ ಒಂದು ಭಾಗವಾಗಿ ಕಟೌಟ್ ಎಲ್ಲ ಅಭಿಮಾನಿಗಳಲ್ಲೂ ಮೂಡ್ತಾ ಇರುವಂಥ ಒಂದು ಇದಿರುತ್ತೆ, ಒಂದು ಕುತೂಹಲ ಇರುತ್ತೆ. ನಮ್ಮ ಬಾಸ್ದು ಡಿ ಬಾಸ್ದು ಎಷ್ಟಡಿ ಕಟೌಟ್ ಇರುತ್ತೆ, ಯಾವ ರೀತಿ ಆ ಕಟೌಟನ್ನು ನಿರ್ಮಾಣ ಮಾಡ್ತಾರೆ, ಯಾವ ರೀತಿ ತಯಾರಿಗಳು ನಡೆಯುತ್ತೆ, ಮತ್ತು ಎಲ್ಲಿಗೆಲ್ಲ ರಾಜ್ಯದ ಯಾವೆಲ್ಲ ಥಿಯೇಟ್ರ್ಗಳಿಗೆ ಈ ಒಂದು ಕಟೌಟ್ಗಳು ತಲುಪುತ್ತೆ ಅನ್ನೋದ್ರ ಕುರಿತು ಸಾಕಷ್ಟು ಅಭಿಮಾನಿಗಳಿಗೆ ಕುತೂಹಲ ಇರುತ್ತೆ. ಆ ಒಂದು ಕುತೂಹಲಕ್ಕೆ ಇದೀಗ ಉತ್ತರ ಹುಡುಕುವಂಥ ಪ್ರಯತ್ನ ಈ ಆರ್ಟಿಸ್ಟ್ ಆಗಿರುವಂಥ ಆನಂದ್ ಅವರು ಭಾಳ ದೊಡ್ಡ ಹೆಸರು ಮಾಡಿರುವಂಥ ದೊಡ್ಡ ಕಲಾವಿದರು ಇವರು. ಸೊ ಕಾಟೇರ ಚಿತ್ರಕ್ಕೆ ಇವರು ತಮ್ಮ ಕುಂಚದಿಂದ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇರುವಂಥದ್ದು. ಸೊ ಅವ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಅದಕ್ಕೂ ಮುಂಚೆ ಅವ್ರಿಗೆ ನಾನು ಸರ್ ಕಂಗ್ರಾಟ್ಸ್ ಸರ್ ನಿಮಗೆ, ಯಾಕಂದರೆ ದರ್ಶನ್ ಅಂತ ಒಬ್ಬ ದೊಡ್ಡ ನಟನ ಒಂದು ಕಟೌಟ್ ಬರಿತಾ ಇದ್ದೀರಿ. ಹೇಗಿದೆ ಫಸ್ಟು ಸರ್ ನಿಮಗೆ, ನಿಮ್ಮ ಫೀಲ್ ಹೇಗಿದೆ ಅಂತೇಳಿ? ಸರಿ, ಮಾಡ್ತಾ ಇದ್ದೀವಿ. ಅವ್ರು ಬಹಳ ಸಿನಿಮಾಗಳು ಮಾಡಿದ್ದೀವಿ. ಅವ್ರು ಮಾಡೋಕ್ಕೆ ಒಂಥರ ಮಾಸ್ ಹೀರೋ ಅಲ್ಲ. ಈ ನಮ್ಮ ಈ ಫ್ಯಾನ್ಸ್ಗಳು ಮಾಸ್ ಸ್ಟಿಲ್ಲೇ ಕೇಳ್ತಾರೆ. ಕ್ಲಾಸ್ ಸ್ಟಿಲ್ ಬೇಡ, ಮಾಸ್ ಸ್ಟಿಲ್ ಮಚ್ಚಿರೋದಿಲ್ಲ, ಅದೇನಪ್ಪ ಕೊಡಲಿ ಸ್ವಲ್ಪ, ಅದು ಬ್ಲಡ್ ಇರೋದೆಲ್ಲ ಕೇಳ್ತಾರೆ, ಮಾಡಿಕೊಡ್ತಾರೆ. ಆಗ ಫ್ಯಾನ್ಸ್ಗಳೆಲ್ಲ ಫೋನ್ ಮಾಡ್ತಾ ಇದ್ದಾರೆ, ನಮ್ಗೆ ಇಷ್ಟು ಸ್ಟೈಲ್ ಬೇಕು, ಇಷ್ಟು ದೊಡ್ಡದು ಬೇಕು ಅಂತೆಲ್ಲ ಮಾಡಿಕೊಡ್ತಾರೆ. ಸರ್, ಇನ್ನು ಫ್ಯಾನ್ಸ್ಗಳನ್ನ ತೃಪ್ತಿಪಡಿಸೋದು ಕೂಡ ಅದೊಂದು ಟ್ಯಾಲೆಂಟ್ ಅಲ್ವ ಸರ್ ಅದು? ಅಂದರೆ ಮಾಸಲ್ಲೇ ಕೇಳೋ ಅಂಥ ಕಟೌಟ್ಗಳು. ಸೊ ಈಗ ಕಾಟೇರದು ಯಾವ್ಯಾವ ಸ್ಟೈಲಲ್ಲಿ ಬರಿತಾ ಇದ್ರಿ? ಎಷ್ಟು ಸ್ಟೈಲಲ್ಲಿ ಇದೆ ಅಂತ? 3 ಸ್ಟೈಲಲ್ಲಿ ಇದೆ ಸರ್. ಕ್ಲಾಸ್ ಇದೆ, 2 ಮಾಸ್ ಇದೆ ಸರ್.
ಅದರಲ್ಲಿ ಮಾಸ್ ಅಂದರೆ ಯಾವುದು ಏನಿದೆ? ಅದು ಕೊಡ್ಲಿ ಹಿಡ್ಕೊಂಡು ಲುಂಗಿ ಹಾಕೊಂಡಿರೋದು ಒಂದಿದೆ, ಆಮೇಲೆ ಪ್ಯಾಂಟ್ ಹಾಕೊಂಡು ಇನ್ನೊಂದು ಮಚ್ಚಿಟ್ಕೊಂಡು ಓಡ್ತಾರೆ. ಓಕೆ ಸರ್, ಇನ್ನು ಎಲ್ರಿಗೂ ಕುತೂಹಲ ಏನಂದರೆ ನಮ್ಮ ಬಾಸ್ದು ಎಷ್ಟಡಿ ಕಟೌಟ್ಗಳು ರೆಡಿ ಆಗ್ತಾ ಇದೆ ಅಂತೇಳಿ ಎಲ್ರಿಗೂ ಕುತೂಹಲ ಇದ್ದೇ ಇರುತ್ತೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ? ನರ್ತಕಿ ಥಿಯೇಟ್ರಿಗೆ 90 ಅಡಿ ಬರ್ತಾ ಇದೆ ಸರ್ ಇವ್ರದ್ದು. ಯಾಕಂದರೆ ಈ ವೆದರ್ ಸ್ವಲ್ಪ ಸರಿ ಇಲ್ಲ, ಗಾಳಿ ಎಲ್ಲ ಅದರಿಂದ 90 ಅಡಿ ಆಗ್ತಾಯಿದೆ. 85 90 ಬರುತ್ತೆ ಅದು. ಮತ್ತು ಬೇರೆ ಕಡೆ ಎಲ್ಲ ದೊಡ್ಡದೇ ಹೋಗ್ತಾ ಇದೆ, 40 ಫೀಟ್, 54, 56 ಅಲ್ಲ, ಕೆಲವೊಂದೆಲ್ಲ 56 ಮಾಡ್ತಾಯಿದೆ. D56 ಸಿನಿಮಾದಿಂದ ಆ ಟೈಮ್. ಸರ್, ನನಗೆ ನಿಮ್ಮನ್ನ ನೋಡಿದಾಗ ಒಂದು ಖುಷಿಯಾಗಿದೆ ಏನಂದರೆ ತುಂಬ ಕೂಲಾಗಿದ್ದೀರಿ ಸರ್. ಯಾಕಂದರೆ ಇನ್ನೊಂದು 10 days ಇದೆ ಸಿನಿಮಾ ಏನು ಇದು ರಿಲೀಸ್ ಆಗೋದಕ್ಕೆ. ಕಟೌಟ್ಗಳೆಲ್ಲ ಆಗಲೇ ಕೆಲಸ ಮುಗಿಸ್ಬಿಟ್ಟಿದ್ದೀರಾ ಹೇಗೆ ಅಂತ? ಎಲ್ಲ ಜೋಡಿಸ್ಬಿಟ್ಟಿವಿ. ಲಿಸ್ಟ್ ಕೊಟ್ಟರೆ ನಾಳೆಯಿಂದ ಹೋಗ್ತಾ ಇರುತ್ತೆ. ಇನ್ನು 20-25% ಮಾತ್ರ ಕೆಲಸ ಉಳ್ಕೊಂಡಿದ್ದೆ. ಲಿಸ್ಟ್ ಕೊಟ್ಟರೆ ಇವತ್ತೇ ಕಳಿಸ್ಬಿಡ್ತೀನಿ, ನಾಳೆನೇ ಮುಗಿಸ್ಬಿಡ್ತೀನಿ. ಸರ್, ಇನ್ನು ರಾಜ್ಯದ ಎಲ್ಲ ಥಿಯೇಟ್ರ್ಗಳಿಗೂ ತಾವೇ ಏನು ಕಟೌಟ್ ಬರಿತಾ ಇರೋದು ಅಂತ ಕೇಳ್ಬಿಟ್ಟಿದ್ದೀವಿ. ಇನ್ನು ಬೆಂಗಳೂರದು, ಮೊದಲಿಗೆ ಬೆಂಗಳೂರದು ಮಾತನಾಡೋದಾದ್ರೆ ಸರ್, ಬೆಂಗಳೂರದು ಯಾವೆಲ್ಲ ಥಿಯೇಟ್ರ್ಗಳಿಗೆ ಕಟೌಟ್ಗಳನ್ನ ಬರಿತಾ ಇದ್ರಿ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಬೆಂಗಳೂರು ಎಲ್ಲ ಥಿಯೇಟ್ರಿಗೆ ಬರ್ತಾ ಇದೆ ಸರ್, ಸಿಂಗಲ್ ಥಿಯೇಟ್ರು ಇಂದ ಹಿಡಿದು ಎಲ್ಲ ಥಿಯೇಟ್ರ್ಗಳು ಬರ್ತಾ ಇದೆ. ಮಂಡ್ಯ, ಮೈಸೂರು, ಹುಬ್ಳಿ, ಧಾರವಾಡ, ಗೋಕಾಕ್, ಬೆಳಗಾಂ ತನಕ ಬರ್ತಾ ಇದೆ. ಸರ್, ಇದನ್ನು ಅಂದರೆ ನೋಡಿ, ಅಷ್ಟು ಇಡೀ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಎಲ್ಲ ಥಿಯೇಟ್ರ್ಗಳಿಗೂ ನೀವು ಕಳಿಸೋವಂಥ ಪ್ರಯತ್ನ ಮಾಡ್ತೀರಿ ಏನು ಕಟೌಟ್ಗಳನ್ನ ಆಯಾ ಟೈಮ್ಗೆ. ಸೊ ಎಷ್ಟು ದಿನ ಟೈಮ್ ತೊಗೊಂಡ್ರಿ ಸರ್ ಈ ಕಟೌಟ್ ಬರೆಯೋದಕ್ಕೆ? ಒಂದು 15 ಡೇಸಿಂದ ಮಾಡ್ತಾಯಿದ್ವಿ. ಮೈಂಡ್ ಫ್ರೀ ಇಟ್ಕೊಂಡ್ರೆ ಜಲ್ದಿ ಆಗುತ್ತೆ. ಒಂದು ದಿನದಲ್ಲೇ 10 ಕಟೌಟ್ ಮಾಡ್ಬಿಡು, ಅಲ್ಲ ಸಾರಿ 10 ಕಟೌಟ್ ಮಾಡಿಬಿಡ್ಬೋದು. ಅಂದರೆ ಇವ್ರದ್ದು ಏನಂದರೆ ಸ್ವಲ್ಪ ಧೈರ್ಯ ಕೊಟ್ಬಿಟ್ಟವ್ರೆ. ಮೈಸೂರಿಗೆ ಇದೆ ಫಸ್ಟ್ ಟೈಮು 4 ಕಟೌಟು 3 ಕಟೌಟ್ ಹೇಳಿದವ್ರೆ. ಟೋಟಲ್ 3 ಕಟೌಟ್ ಬರ್ತಾಯಿದೆ. ಮಂಡ್ಯಾಗೂ 2-3 ಕಟೌಟ್ ಹೇಳಿದ್ದಾರೆ. ಎಲ್ಲ ಕಡೆನೂ ಹೋಗ್ತಾಯಿದೆ, ಎಲ್ಲ ರೆಡಿ ಇದೆ, ಕಳಿಸ್ಬೇಕಷ್ಟೇ. ಸರ್, ಇನ್ನೊಂದು ಕುತೂಹಲ ಏನಂದರೆ, ಒಂದು ದೊಡ್ಡ ಟೀಮ್ ಸರ್. ಅಂದರೆ ಈ ಒಂದು ಏನು ದರ್ಶನ್ ಅವರ ಬಹುನಿರೀಕ್ಷಿತ ಚಿತ್ರ ಕಾಟೇರ ಚಿತ್ರಕ್ಕೆ ಕೆಲಸ ಮಾಡ್ತಾ ಇರುವಂಥ ಆ ತಂತ್ರಜ್ಞರಿದಾರಲ್ಲ, ಅದೊಂದು ದೊಡ್ಡ ಟೀಮು. ಕಟೌಟ್ ಬರೆಯೋದು ಕೂಡ ಅದೇ ರೀತಿ ಒಂದು ಟೀಮ್ನ ಮೇಂಟೈನ್ ಮಾಡಿರ್ತೀರಾ ಅಂತ ಕುತೂಹಲ. ಇದೆಲ್ಲ ಹಳೆ ತಲೆಗಳೇ ಬರೀತಾ ಇದ್ದಾರೆ. ಇದೆಲ್ಲ 1973 ಅಲ್ಲ. ಓಕೆ. ಅದಕ್ಕೆ ಆಗ ಹೆಂಗೆ ಮಾಡ್ತಾ ಇದ್ದು ಇವರು ಅದೇ ಮಾಡಲು ಇದು ಆ ಟೈಮ್ದು ಏನೇನು ಮಾಡ್ತಾ ಇದ್ದೋ ಸ್ವಲ್ಪ ಆ ಸ್ಟಿಲ್ಗಳೇ ಅದೇ ಸ್ಟೈಲ್ ಮಾಡ್ತಾಯಿದ್ವಿ. ಎರಡು ಮಿಕ್ಸ್ ಮಾಡ್ಕೊಂಡು ಇವಾಗಿನಿದು ಅದೆಲ್ಲ ಸೇರ್ ಮಾಡಿದ್ವಿ. ಸರ್, ಇನ್ನು ಅಂದಾಜು ಹೇಳ್ಬೋದಾ ಸರ್, ಎಷ್ಟು ಜನ ನಿಮ್ಮ ಈ ಒಂದು ಕಟೌಟ್ಗಳು, ಒಟ್ಟು ಕಟೌಟ್ ಎಷ್ಟು ಸರ್, ಎಷ್ಟು ಕಟೌಟ್ ಇಡೀ ರಾಜ್ಯ ಸೇರಿ? 75+ ಇದೆ ಸರ್. ಇನ್ನೂ ಜಾಸ್ತಿ ಆಗ್ಬೋದು ಅಂತ. ಆಗ್ಬೋದು ಸರ್. ಈ ಒಂದು 75ಕ್ಕೂ ಹೆಚ್ಚು ಕಟೌಟ್ಗಳನ್ನ ಬರೆಯೋದಕ್ಕೆ, ಅಂದರೆ ಅದನ್ನೆಲ್ಲ ವ್ಯವಸ್ಥೆ ಮಾಡೋದಕ್ಕೆ, ಅಂದರೆ ಒಂದು ಫಿಟ್ ಮಾಡೋವರೆಗೂ, ಥಿಯೇಟ್ರಲ್ಲಿ ನಿಲ್ಲಿಸೋವರೆಗೂ ಎಷ್ಟು ಜನ ನಿಮ್ಮ ಟೀಮಲ್ಲಿ ಅಂದಾಜು ಕೆಲಸ ಮಾಡ್ಬೋದು? ಈ ಟೀಮಿಗೆ ಬೇಕಾಗುತ್ತೆ ಸರ್, 50 ಜನದ ಮೇಲೆ ಬೇಕಾಗುತ್ತೆ. ಗಾಡಿ ಡ್ರೈವರಿಂದ ಹಿಡಿದು ಫಿಕ್ಸ್ ಮಾಡೋರಿಂದ ಹಿಡಿದು ಎಲ್ಲ ಅಷ್ಟು ಜನ ಬೇಕಾಗುತ್ತೆ. ಕಮ್ಮಿ ಅಂದರೆ ಒಂದು 8-10 ಲಾರಿಗಳು ಹೋಗುತ್ತೆ. ದೊಡ್ಡ ಕ್ಯಾಂಟ್ಗಳಲ್ಲಿ ಕಳಿಸ್ಬಿಡ್ತೀವಿ. ಎಕ್ಸ್ಟ್ರಾನೇ ಕಳ್ತಿರ್ತೀವಿ. ಬರ್ತಾ ಎಲ್ಲಾದ್ರೂ ನನ್ನ ಥಿಯೇಟ್ರ್ ಯಾವುದಾದ್ರೂ ಅವ್ರಿಗೆ ಸೆಟಪ್ ಆಯಿತು ಬಿಟ್ಟಿದ್ರೆ ಅಥವಾ ಎಕ್ಸ್ಟ್ರಾ ಹೇಳಿದ್ರೆ ಅಲ್ಲೇ ಕಟ್ಕೊಂಬರ್ತಾರೆ, ಇಲ್ಲ ನಾನು ಕಳ್ಸ್ಕೊಂಡ್ಬಿಡ್ತೀನಿ. ಕುರುಕ್ಷೇತ್ರ ತೊಗೊಂಡ್ರೆ 250 ಕಟೌಟ್ ಮೇಲೆ ಆಯ್ತದ್ದು. ಎಕ್ಸ್ಟ್ರಾ ನಾಳೆ ರಿಲೀಸ್ ಅಂದಾಗೂ ಹೋಗ್ತಾ ಆಯ್ತದ್ದು. ಹಂಗೆ ಹೇಳ್ತಾರೆ ಕೆಲವು, ಇದಕ್ಕೆಲ್ಲ ಬೇಕಾಗುತ್ತೆ. ಕೆಲವು ಜನ ಈಗ ಜಾಸ್ತಿ ಆಗ್ಬಿಡೋರು, ಎಲ್ಲ ಫ್ಯಾನ್ಸ್ಗಳು ಇವ್ರಿಗೆ ಜಾಸ್ತಿ ಆಗ್ಬಿಡೋರು. ಈಗ ಜಾಸ್ತಿ ಫೋನ್ಸ್ ಕಾಲ್ಗಳು ಬರ್ತಾಯಿದೆ, ಬರುತ್ತೆ. ಬೇರೆ ಸಿನಿಮಾಗಳು ಇರುತ್ತೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಲ್ಲಿ ಸಿನಿಮಾ ಇರಲ್ಲ, ಅದನ್ನು ಹಾಕೊಂಡು ಕೊಡ್ತಾರೆ. ಓಕೆ ಸರ್. ಸರ್, ಇನ್ನು ತಾವೇ ಹೇಳಿದ್ರೆ ಕುರುಕ್ಷೇತ್ರದ್ದು ಮಾಡಿದ್ದೀನಿ ಅಂತೇಳಿ, ಅಂದರೆ ದರ್ಶನ್ ಸರ್ದು ಮಾತ್ರ ಯಾವ್ಯಾವ ಸಿನಿಮಾ ಮಾಡಿದ್ದಾರೆ ನೆನಪಿದೆ ಸರ್, ಹೇಳ್ಬೋದಾ? ನಮ್ಗೆ ಸಾರಥಿ. ಓಕೆ, ಸಾರಥಿ ಅದಕ್ಕಿಂತ ಹಿಂದೆನೂ ಮಾಡಿದ್ವಿ ಸರ್. ಅವ್ರದ್ದೆಲ್ಲ ಎಷ್ಟೋ ಸಿನಿಮಾಗಳು ಹೆಸರುಗಳು ಗೊತ್ತಿಲ್ಲ. ಚಕ್ರವರ್ತಿ ಒಡೆಯ, ಮೊನ್ನೆ ಕ್ರಾಂತಿ. ಓಕೆ. ಇರಾನ್ ಸಿನಿಮಾ ಇದೆ ಸರ್, ನೆನಪು ಬರ್ತಾ ಇಲ್ಲ ಸಿನಿಮಾ. ಎಲ್ಲಿ ಕನ್ನಡ ಸಿನಿಮಾ 3-4 ಸಿನಿಮಾ ಬರುತ್ತೆ. ದೊಡ್ಡ ಇವ್ರದ್ದು ವಾರ್ಷಿಕ 2 ಒಂದೊಂದು ಬರ್ತಾ ಇರುತ್ತೆ. ಎಲ್ಲ ಸಿನಿಮಾದ ಮಾಡ್ತೀವಲ್ಲ, ಕೆಲವೊಂದು ನೆನಪು ಬರಲ್ಲ. ಕುರುಕ್ಷೇತ್ರ ಒಂಥರ ಡಿಫ್ರೆಂಟಾಗಿ ಮಾಡಿದ್ದು ಅದು. ಅಂಬರೀಷ್ ಅಣ್ಣ ಅವ್ರದ್ದೆಲ್ಲ ಸ್ವಲ್ಪ ಹೈಯೆಸ್ಟ್ ಜಾಸ್ತಿನೇ ಬಂತು. 4 ಹೀರೋ ಅಲ್ಲ ಅವರು ಒಟ್ಟು. ಅರ್ಜುನ್ ಸರ್ಜಾ ಅವರು, ಮತ್ತು ಅಂಬರೀಷ್ ಅಣ್ಣ, ನಿಖಿಲ್ ಕುಮಾರಸ್ವಾಮಿ ಅವರು, ಏನಪ್ಪ ದರ್ಶನ್ ಸರ್ ಅವ್ರು ಡಿಫ್ರೆಂಟಾಗಿ ಮಾಡಿದ್ದಾರೆ. ಇನ್ನು ಸರ್, ಈಗ ನಾವು ಮತ್ತೆ ಕಾಟೇರ ಸಿನಿಮಾದೇ ಮಾತಾಡೋದಾದ್ರೆ ಸರ್, ಒಟ್ಟು ಎಷ್ಟು ಕಟೌಟು ಅಂತ ಹೇಳಿದ್ರೆ ಸರ್? ಒಟ್ಟು ಎಷ್ಟು ಕಟೌಟ್? 75ಗೂ ಹೆಚ್ಚು ಆಗುತ್ತೆ. ಓಕೆ ಸರ್, ನಾವೆಲ್ಲ ಮಾಡಿ ರೆಡಿ ಇಟ್ಕೊಳ್ಬೇಕು. ಓಕೆ. ಇವಾಗ ಸಡನ್ ಆಗಿ ಆಗಲ್ವಲ್ಲ, ಅದಕ್ಕೆಲ್ಲ ಗೊತ್ತಿದೆ. 205 ಮಾಡಿದ್ವಲ್ಲ, ಅನುಭವ ಇದೆ, ಅದಕ್ಕೆ ಜಲ್ದಿ. ಸರ್, ಇನ್ನು ದರ್ಶನ್ ಸರ್ದೇ ಸಾಕಷ್ಟು ಕಟೌಟ್ಗಳನ್ನ ನೀವು ಬರ್ದಿದ್ದೀರಿ. ನಿಮ್ಗೆ ಆ ಫಿಲಿಮ್ ಕಟೌಟ್ ಬರೆಯೋ ಟೈಮಲ್ಲಿ ನಿಮ್ಗೊಂದು ಪ್ಲಾನ್ ಇರುತ್ತೆ ಸರ್, ಒಂದು ಗೆಸ್ ಇರುತ್ತೆ, ಈ ಸಿನಿಮಾ ಹಿಂಗೆ ಓಡುತ್ತಾ, ಹಿಂಗಾಗುತ್ತಾ ಅಂತ. ಸೊ ಆ ಥರ ನಿಮ್ಮ ಅನುಭವದಲ್ಲಿ ಈ ಸಿನಿಮಾ ಹೇಗಿರ್ಬೋದು ಸರ್, ಅಂದರೆ ಫ್ಯಾನ್ಸ್ ಲೆವೆಲಲ್ಲಿ ಹೇಳೋದಾದ್ರೆ? ಎಲ್ಲರೂ ಹೇಳ್ತಾರೆ ಸರ್, ಬಾಕ್ಸ್ ಆಫೀಸ್ ಸುಲ್ತಾನೇ ಸರ್, ಹೇಳೋಂಗಿಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ. ಆ ಟ್ರೈಲರ್ ಅದೆಲ್ಲ ನೋಡ್ತಾ ಇದ್ರೆ ಏನೋ ಇದೆ,
ವಿಷಯ ಇದೆ. ಸರ್ ಇನ್ನು ದರ್ಶನ್ ಸರ್ದು ಹೊರತುಪಡಿಸಿ ಮಾತಾಡೋದಾದ್ರೆ ಸರ್ ಇನ್ನು ಬೇರೆ ಯಾವೆಲ್ಲ ನಟರದ್ದು ಕಟೌಟ್ ಮಾಡಿದ್ರಿ ಸರ್? ಎಲ್ಲಾರ್ದು ಮಾಡಿದ್ವಿ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಎಲ್ಲ ಮನೆಯೆಲ್ಲ ಮಾಡ್ದಲ್ಲ. ಅನಿಮಲ್ ಮಾಡ್ದು, ಟೈಗರ್ 3, ಅದ್ರ ಹಿಂದೆ ತ್ರಿಬಲ. ಸರ್ ಮಾಡದೇ ಇರೋ ಅಂತ ನಟ ಕಲಾವಿದ ಯಾರು ಇಲ್ಲ, ಎಲ್ಲರದ್ದು ಮಾಡ್ಬಿಟ್ಟಿದ್ದಾರೆ. ಹೀರೋ ಆದರೆ ನಿಮ್ಮದು ಮಾಡ್ಕೊಡ್ತೀವಿ. ಈ ಥರ ಒಬ್ಬ ಹೊಸದಾಗಿ ಬರೋ ನಮಗೂ ಬೇಕು ಅಂತ. ಮೊನ್ನೆ ಹೊಸಬ್ರು ಅಂದ ತಕ್ಷಣ ನೆನಪಾಗಿದ್ದು ಕೈವಾದ್ ಕೂಡ ಮಾಡಿದ್ರಿ ಅಲ್ವಾ ಸರ್? ಧನ್ವೀರ್ದು ಮಾಡಿದ್ರಿ ಸರ್. So ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಅದು ಎಲ್ಲಿ ಸರ್ ಹೊಸಬ್ರು? 3ನೇ ಸಿನಿಮಾ ಸರ್. ಅವ್ರ ಬಜಾರ್ ಮತ್ತು ಬೈ ಟು ಲವ್, ಅದು 3ನೇ ಸಿನಿಮಾ ನಾನು ಮಾಡ್ತೀನಿ. 3 ಮಾಡ್ತೀನಿ ಸರ್. ಇನ್ನು ಸುದೀಪ್ ಸರ್ದು ಮಾಡಿದ್ದೀರಾ ಸರ್ ಕಟೌಟ್ಗಳು? ಮೊನ್ನೆ ಮಾಡ್ದಲ್ಲ, ವಿಕ್ರಾಂತ್ ರೋಣ ಮಾಡ್ದು. ಅದು ನೀವೇ ಮಾಡಿ, ವಿಕ್ರಾಂತ್ ರೋಣ ನೀವೇ ಮಾಡಿದ್ರಿ? ಅವ್ರದ್ದು ಬಹಳ ಇದೆ. ಅದಕ್ಕಿಂತ ಹಿಂದೆ ಯಾವ್ದಾದ್ರು ಸಿನಿಮಾಗಳೆಲ್ಲ ಮಾಡಿದ್ದೀವಿ ಅವ್ರದ್ದು. ಸರ್ ಇನ್ನು ಕಡೆದಾಗಿ ಸರ್, ನೀವು ಜಾಸ್ತಿ ಇನ್ನು ಟೈಮ್ ತೊಗೊಳೋದಿಲ್ಲ, ಅಣ್ಣವ್ರ ಬಗ್ಗೆ ಕೇಳಿಲ್ಲ ಅಂದರೆ ಈ ಎಪಿಸೋಡ್ ಮುಗಿಯೋದಿಲ್ಲ ಸರ್. ರಾಜ್ಕುಮಾರ್ ಅವ್ರದ್ದು ಯಾವ್ಯಾವ ಸಿನಿಮಾ ಮಾಡಿದ್ದೀರಿ ಸರ್ ನೀವು? ಸರ್ ಅದನ್ನ ಚಿಕ್ಕ ವಯಸ್ಸಿಂದ ಮಾಡ್ಕೊಂಬಂದಿನಿ, ಕೆಲವೊಂದು ಮಾತ್ರ ಗೊತ್ತಿದೆ. ಅವು ಶಬ್ದವೇದಿ ತನಕನೂ ಅಷ್ಟೇ. ಅದಾದಮೇಲೆ ರಿಲೀಸ್ ಆಗಿದಾಗ ಮಾಡ್ಕೊಡ್ತೀವಿ. ರಿಲೀಸ್ ಎಲ್ಲ ಆಲ್ಮೋಸ್ಟ್ ನೀವೇ ಮಾಡಿದ್ದೀರಾ ಅಂತ ಸರ್. ಇನ್ನೊಂದು ನೀವು ಒಂದು ವಾಟ್ಸಪ್ಪಲ್ಲಿ ಆಗಲೇ ತೋರಿಸಿದ್ರೆ, ಅದು ಯಾವ ಸಿನಿಮಾ ಸರ್? ಅದು ಅಂದರೆ ತುಂಬ ಒಂಥರ ಡಿಫ್ರೆಂಟ್ ಆಗಿತ್ತು ಸರ್. ಅದು ಭಕ್ತ ಪ್ರಹ್ಲಾದ, ಶಬ್ದವೇದಿ ಅದೆಲ್ಲ ಮಾಡಿದ್ದು ನಮ್ಮ ಅವ್ರ ಸೀನಿಯರ್ ಗುರುಗಳಲ್ಲ, ಅವ್ರು ನಾನು ಎಲ್ಲ ಹೆಲ್ಪರ್ಗಳಲ್ಲ, ನಾವು ಅದರಲ್ಲೊಬ್ಬರು. ಓಕೆ, ಸೂಪರ್ ಟೀಮ್ ವರ್ಕ್ ಸರ್. ಇನ್ನು ನಾವು ಸ್ಕೂಲಲ್ಲಿ ಓದಬೇಕಂದ್ರೆ ನಮಗೆ ಇಂಥ ಸಬ್ಜೆಕ್ಟ್ ಅಂದರೆ ಇಷ್ಟ. ಅಂದರೆ ಈ ಗಣಿತ, ಇಂಗ್ಲೀಷ್ ಅಂದರೆ ನಮ್ಗೆ ಆಗ್ತಾನೆ ಇರಲಿಲ್ಲ ಸರ್. ನಮ್ಗೆ ಯಾವ ಒಂದು ಸಬ್ಜೆಕ್ಟ್ ಅಂತ ಇಷ್ಟ ಇರುತ್ತೆ. ಅದೇ ಥರ ಆರ್ಟಿಸ್ಟ್ಗೂ ಅಷ್ಟೇ ಒಬ್ಬ ಯಾರಾದರೂ ಇರ್ತಾರೆ ಸರ್, ಇವ್ರ ಬಗ್ಗೆ ಬರೀಬೇಕಂದ್ರೆ ಖುಷಿಯಾಗಿ ಬರೀತಾರೆ, ಆ ಥರನೂ ಇರುತ್ತೆ ಆರ್ಟಿಸ್ಟ್ಗೆ ಅಂತ. ಅದೇ ರಾಜ್ಕುಮಾರ್ ಅವರು, ಅವ್ರು ಮೂಗಿ ಸ್ಟಾರ್, ಮೀಸ್, ಕಣ್ಣು ಇಷ್ಟೇ ಅದು ಮೇಕಪ್ ಮಾಡಿ ಹೋಗಿರುತ್ತೆ. ನಾನು ಸ್ವಲ್ಪ ಹೈಲೈಟ್ ಮಾಡ್ತಿದ್ದೆ. ಎಸ್ ಸರ್. ಸರ್ ಇನ್ನು ಕಡೆಯದಾಗಿ ಸರ್, ದರ್ಶನ್ ಫ್ಯಾನ್ಸ್ಗೆ ನೀವು ಏನು ಹೇಳ್ತೀರಿ ಸರ್? ಏನು ಹೇಳ್ತೀನಿ, ಎಲ್ಲ ಸೂಪರಾಗಿ ಜಾಸ್ತಿ ಹೈಟ್ ಹಾಕ್ತೀವಿ. ಸಾರೇ ಹೇಳ್ತಾರಲ್ಲ, ಹಾಲು ವೇಸ್ಟ್ ಮಾಡಬೇಡ, ನಾಯಿ ಮರಿಗೆ ಹಾಕ್ರಪ್ಪ ಅಂತ ಮೊನ್ನೆ ಕೈವಾಗಿ ಇವೆಂಟ್ ಹಾಕಿದ್ದೆ. ಅವ್ರು ಹೇಳೋದು ಕರೆಕ್ಟ್. ಅವ್ರು ಮಾತು ಕೇಳ್ತಾರೆ ಕೆಲವು ಜನ. ಇನ್ನೊಂದಷ್ಟು ಹೈಟ್ ಬೇಡ, ಹಾರ ಅದೆಲ್ಲ ವೇಸ್ಟ್ ಮಾಡ್ಕೊತಾರೆ. ಅದೆಲ್ಲ ಮಾಡಬಾರ್ದು. ಸುಮ್ಮನೆ ಏನಕ್ಕೆ ಹಾಲು ಹಾಕ್ತಾರೆ? ನಮ್ಮ ನೀಟಾಗಿ ಮಾಡಿರ್ತೀವಿ, ಡಲ್ ಆಗುತ್ತೆ. ಅದೇ ತೊಗೊಂಡು ಹೇಳಿದ್ರಲ್ಲ, ಯಾರಿಗೋ ಆದರೂ ಇದು ಮಾತ್ರ ಆಗುತ್ತೆ. ಅವ್ರು ಅದನ್ನೇ ನಾನು ಹೇಳೋದಂದ್ರೆ, ಇನ್ನೊಂದು 10 ಜನದ ಬೇಕಾದ್ರೆ ಟಿಕೆಟ್ ತೊಗೊಂಡು ಕರ್ಕೊಂಬಂದ್ಬಿಟ್ಟು ಸಿನಿಮಾ ತೋರಿಸ್ಬಿಡಿ, ಅಭಾಷ್ಗಿರಿ ಅಲ್ಲಿ ತೋರಿಸ್ಕೊಂಡ್ರೆ ಓಕೆ ಸರ್. ಆಮೇಲೆ ಅಷ್ಟೊಂದು ಹೈಟಲ್ಲೆಲ್ಲ ಹಾಕಿರ್ತೀರಲ್ಲ ಸರ್, ಅವ್ರು ಹತ್ತಿ ಹಾಕೋವಾಗ ಏನಾದರೂ ಇನ್ ಕೇಸ್ ಮಿಸ್ ಆಗಿಬಿದ್ರೆ ಎಲ್ಲ ಆಗೋಲ್ಲ. ಅವ್ರು ಜೋಶಲ್ಲಿ ಹತ್ಬಿಡ್ತಾರೆ, ಸ್ವಲ್ಪ ಸ್ಲಿಪ್ ಆದರೆ ಅಷ್ಟೇ. ಅದ್ರಲ್ಲಿ ನಮ್ಮಲ್ಲಿ ಸ್ಪೆಷಲಿಸ್ಟ್ಗಳು ಇರ್ತಾರೆ, ಅದಕ್ಕೋಸ್ಕರ ಅಂತ ಅವ್ರು ಕಸಬ್ದಾರು ಅವ್ರು ಹತ್ಕೊಂತಾರೆ. ನಾನು ಹತ್ತಕ್ಕಾಗಲ್ಲ. ಹತ್ತೋರ್ಗೆ ಏನು ಹೇಳ್ಬೋದು ಸರ್? ಫ್ಯಾನ್ಸ್ಗಳಿಗೆ ದಯವಿಟ್ಟು ಮೇಲೆ ಹಾಕಕ್ಕೆ ಹೋಗ್ಬೇಡಿ. ಅದಕ್ಕೆ ಅಂತಲೇ ಒಂದು ಸ್ವಲ್ಪ ಚಿಕ್ಕದಾಗಿ ಕೆಳಗಡೆ ಮಾಡಿಕೊಟ್ಟಿರ್ತೀವಿ, ಮಾಡ್ಕೊಳ್ಳಿ. ಅವ್ರು ಇದಕ್ಕೆ ಹೂ ವೇಸ್ಟ್ ಮಾಡ್ತಾರೆ, ಹಾಲು ವೇಸ್ಟ್ ಮಾಡ್ತಾರೆ, ಅದೆಲ್ಲ ಬೇಡ ಅಂದ್ಕೊಂಡು ಸಾರ್ ಹೇಳೋರು ಅವ್ರು ಫಾಲೋ ಮಾಡ್ಕೊಳ್ಳಿ ಸಾಕು. ಆ ಬರ್ಡೇಗೆ ನೋಡಪ್ಪ ಏನು ತರಬೇಡಿ ಅಂತಾರೆ, ಎಲ್ಲ ತೊಗೊಂಡು ಅದೇನಪ್ಪ ಧಾನ್ಯಗಳು ಅದೇನೋ ತೊಗೊಂಡು ಅದು ಮಾಡ್ಕೊಳ್ಳಿ. ನಾನು ಅಷ್ಟೇ ಹೇಳೋದು. ಇದಕ್ಕೆ ಪಾಪ ಕಷ್ಟಪಡ್ತಾರಲ್ಲ, ನಮ್ಮಲ್ಲೇ ಕಷ್ಟಪಡೋರು ಇದ್ದಾರೆ, ಮೇಲೆ ಹಾಕೋರು ಇರ್ತಾರೆ. ಪಾಪ ಅವ್ರಿಗೆ ಖುಷಿಯಾಗಿ ಒಂದು 50-100 ಕೊಡಿ, ಖುಷಿ ಆಗ್ತಾರೆ ಅಷ್ಟೇ. ಥ್ಯಾಂಕ್ ಯು ಸರ್. ಸರ್ ಥ್ಯಾಂಕ್ ಯು ಸರ್. ಕೇಳಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಆರ್ಟಿಸ್ಟ್ ಆದಂಥ ಆನಂದ್ ಅವರ ಅಭಿಪ್ರಾಯವಾಗಿತ್ತು. ಅಂದರೆ ಏನು ದರ್ಶನ್ ಫ್ಯಾನ್ಸ್ಗೆ ಒಂದು ಸಣ್ಣ ಕಿವಿ ಮಾತು. ದರ್ಶನ್ ಸರ್ ಕೂಡ ಮೊನ್ನೆ ಅದನ್ನೇ ಹೇಳಿದರು, ಸುಮ್ಮನೆ ಚಿನ್ನ ಯಾಕ್ರೋ ಹಾಲೆಲ್ಲ ಹಾಕಿ ವೇಸ್ಟ್ ಮಾಡ್ತೀರಿ, ಅದನ್ನು ಯಾವುದನ್ನ ನಾಯಿ ಮರಿಗೆ ಯಾವುದಕ್ಕಾದ್ರೂ ಕೊಟ್ಟರೆ ಹೊಟ್ಟೆ ತುಂಬುತ್ತಲ್ಲ ಅಂತೇಳಿ. ಆಮೇಲೆ ಇನ್ನೊಂದು ಆರ್ಟಿಸ್ಟ್ ಆನಂದ್ ಸರ್ ಏನು ಹೇಳಿದಂದರೆ, ನಮ್ಮಲ್ಲಿ ಕಸುಬ್ದಾರಿ ಇರ್ತಾರೆ, 100 ಅಡಿ 150 ಅಡಿ ಕಟೌಟ್ಗಳಿಗೆ ಅಷ್ಟು ಹೈಟಲ್ಲಿ ಕಟ್ಟಿ ಹತ್ತಿ ಏನೋ ಅವರು ಒಂದು ಕೆಲಸ ಮಾಡೋವಂಥ ಒಂದು ಪರಿಣಿತರು ನಮ್ಮಲ್ಲಿ ಇರ್ತಾರೆ. ಬಟ್ ಫ್ಯಾನ್ಸ್ಗಳು ಯಾವುದೋ ಜೋಶಲ್ಲಿ ಅಷ್ಟು ಎತ್ತರಕ್ಕೆ ಹತ್ತಿ ಹಾಲಾಭಿಷೇಕ ಮಾಡೋದು, ಹೂವು ಹಾಕೋದು ಮಾಡಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಸೊ ಆ ರೀತಿಯೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ಆನಂದ್ ಸರ್ ಕೂಡ, ಆರ್ಟಿಸ್ಟ್ ಅವರು ಕೂಡ ಹೇಳಿರುವಂಥದ್ದು. ದರ್ಶನ್ ಸರ್ ಕೂಡ ಇದೇ ಅಭಿಪ್ರಾಯವನ್ನು ಹೇಳಿರುವಂಥದ್ದು. ಎಲ್ಲರ ಬಹುನಿರೀಕ್ಷಿತ ಚಿತ್ರ ಕಾಟೇರ ಇದೇ 28ರಂದು ಇಡೀ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಥಿಯೇಟ್ರಿಗೆ ಹೋಗಿ ಕನ್ನಡ ಸಿನಿಮಾವನ್ನು ನೋಡೋಣ, ಕನ್ನಡ ಸಿನಿಮಾವನ್ನು, ಕನ್ನಡ ಚಿತ್ರರಂಗವನ್ನು ಉಳಿಸುವಂಥ ಕೆಲಸ ಮಾಡೋಣ. ಧನ್ಯವಾದಗಳು.